2022ರವರೆಗೆ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಬೆಳ್ತಂಗಡಿ ಇದರ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ ಹಾಗೂ 2022ರಿಂದ ಜಿಲ್ಲಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಎನ್ಎಂಎಂಎಸ್ ಪರೀಕ್ಷೆಗೆ ಬೆಳ್ತಂಗಡಿ ತಾಲೂಕಿನ ಶಿಕ್ಷಕರ ಸಂಘದ ಶಿಕ್ಷಕರನ್ನ ಬಳಸಿಕೊಂಡು ಉಚಿತ ತರಬೇತಿಯನ್ನು ಕೊಡುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿರುತ್ತಾರೆ. ಕೇವಲ ಶೈಕ್ಷಣಿಕ ಸಾಧನೆ ಮಾತ್ರವಲ್ಲದೆ ಸಾಮಾಜಿಕ ಕಾರ್ಯದಲ್ಲಿಯೂ ಶ್ರೀಯುತರು ಎತ್ತಿದ ಕೈ. ಕೊರೋನಾ ಸಮಯದಲ್ಲಿ ತಮ್ಮ ಸಂಘದ ಮೂಲಕ ಸುಮಾರು 6.65 ಲಕ್ಷ ಹಣವನ್ನು ಸಂಗ್ರಹಿಸಿ ಖಾಸಗಿ ಶಿಕ್ಷಕರ ಬಾಳಿಗೆ ಬೆಳಕಾದರು. ಮಿತ್ತಬಾಗಿಲು ಗ್ರಾಮದಲ್ಲಿ ನೆರೆ ಹಾವಳಿ ಸಂದರ್ಭದಲ್ಲಿ ಸಂತ್ರಸ್ತರ ನೆರವಿಗೆ ಸಂಘದ ಮೂಲಕ 5.15 ಲಕ್ಷ ನೆರವು ಒದಗಿಸಿದ ಹೃದಯವಂತ. ಅದಲ್ಲದೆ ವಿಶೇಷವಾಗಿ ವಾಣಿ ಶಿಕ್ಷಣ ಸಂಸ್ಥೆಯ ಬಸ್ ಚಾಲಕರೊಬ್ಬರು ಮೃತಪಟ್ಟಾಗ ಅವರ ಪತ್ನಿಯ ಹೆಸರಿನಲ್ಲಿ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಬೆಳ್ತಂಗಡಿಯಲ್ಲಿ 2.5 ಲಕ್ಷ ಹಣವನ್ನು ಫಿಕ್ಸೆಡ್ ಡೆಪಾಸಿಟ್ ಆಗಿ ಇಟ್ಟು ಅವರ ಬದುಕಿಗೆ ನೆರವಾದ ಮಹಿಳೆಯರು ಅವರು ನಮ್ಮ ಸನ್ಮಾನದ ಪೀಠವನ್ನು ಅಲಂಕರಿಸಿದ್ದಾರೆ. ಮುಂದಕ್ಕೆ ಶ್ರೀಯುತ ಜಗನ್ನಾಥ್ ಇವರು ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಅಭಿಮಾನದ ಸನ್ಮಾನದ ಕುರ್ಚಿಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಜಗನ್ನಾಥ ಎನ್ನುವುದು ಬರೀ ಅಂಕಿತವಲ್ಲ, ಅದು ವಿದ್ಯಾರ್ಥಿಗಳ ಪಾಲಿಗೆ ದೇವಸೂತ್ರ. ಆಚಾರ್ಯ ಶ್ರೇಷ್ಠರಾದ ಮಧ್ವಾಚಾರ್ಯರು ಹುಟ್ಟಿದ ಚೇತನ ಭೂಮಿಯಾದ ಪಾಜಕದಲ್ಲಿ ಹುಟ್ಟಿ ಆಂಗ್ಲ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಆಂಗ್ಲ ಭಾಷೆ ಬರೀ ಭಾಷೆಯಲ್ಲ, ಅದು ಬೆಳಕು, ದರ್ಶನ ಎಂದು ಪ್ರತಿಪಾದಿಸುತ್ತಾ ಅದರ ಸಾಕ್ಷಾತ್ಕಾರವನ್ನು ಶಿಷ್ಯ ವೃಂದಕ್ಕೆ ಮಾಡಿಸಿದ ಹಲವರೊಳಗೆ ಒಬ್ಬರಾಗದೆ ಮೊದಲಿಗರಾದ ಸೃಜನಶೀಲ ಸಾಮರ್ಥ್ಯದ ವ್ಯಕ್ತಿ. ವಾಮದ ಪದವಿನಿಂದ ಸರಕಾರಿ ಸೇವೆಯನ್ನು ಪ್ರಾರಂಭಿಸಿದ ಇವರಿಗೆ ಅಧ್ಯಾಪನವೆಂದರೆ ಬರಿಯ ವೃತ್ತಿ, ಉದ್ಯೋಗವಲ್ಲ, ಅದು ದೇವಪೂಜೆ. ನಿಷ್ಠೆ, ಬದ್ಧತೆ, ಸಾಮರ್ಥ್ಯ, ತತ್ಪರತೆ, ಕುಶಲಮತಿಯಿಂದ ಆಂಗ್ಲ ಭಾಷೆಯ ಬೋಧನೆಯನ್ನು ಮಾಡುತ್ತಾ ಅನೇಕ ಶಿಷ್ಯಂದಿರ ಹೃದಯವನ್ನು ತಂಪಾಗಿಸಿದವರು. 2016ರಿಂದ ಸರ್ಕಾರಿ ಪ್ರೌಢಶಾಲೆ ಗುರುವಾಯಿನಕೆರೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತಮ್ಮ ಹೊತ್ತನ್ನು ಎತ್ತಿಟ್ಟವರು. ಆಂಗ್ಲ ಭಾಷಾ ವಾಚನ ಗ್ರಹಿಕೆ ಕೌಶಲ್ಯಕ್ಕೆ ಬೇಕಾದಂತಹ ವ್ಯಾಕರಣ ಸೂತ್ರಗಳನ್ನು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳ ಸರಳ ಸಾಂಗತ್ಯದ ಜೊತೆಯಲ್ಲಿಯೇ ಹೇಳಿಕೊಡುವ ಇವರ ಪಾಠ ಬರಿಯ ಪಾಠವಲ್ಲ, ಕರಣದ್ವಯಗಳಿಗೆ ಹಬ್ಬ, ಉತ್ಸವ. ಇವರ ಇಬ್ಬರು ಶಿಷ್ಯರು IAS ಮತ್ತು IRS ಉತ್ತೀರ್ಣರಾಗಿ ರಾಷ್ಟ್ರ ಸೇವೆಯಲ್ಲಿದ್ದಾರೆ ಎನ್ನುವುದೇ ಇವರ ಸೇವಾ ಭದ್ರತೆಗೆ ಸಾಕ್ಷಿ. ಇಂಗ್ಲಿಷ್ ಭಾಷಾ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾಗಿ ನೂರಾರು ತರಬೇತಿಗಳ ಮೂಲಕವಾಗಿ ಜಿಲ್ಲೆಯ ಸಾವಿರಾರು ವಿದ್ಯಾರ್ಥಿಗಳ ನಾಲಿಗೆಯಲ್ಲಿ ಇಂಗ್ಲಿಷ್ ಭಾಷೆಯನ್ನು ಸ್ವಚ್ಛವಾಗಿ ಹಾಡುವಂತೆ ಮಾಡಿ ಆ ಭಾಷೆಗೂ ಗಂಧದ ಪರಿಮಳವನ್ನು ತಂದುಕೊಟ್ಟವರು. ಸರಳ ಬಟ್ಟೆ, ಸರಳ ಜೀವನ ಕ್ರಮದಲ್ಲಿ ಜೀವಿಸುವವರು. ಸಮಾಜ ಸೇವೆ ಮಾಡಲು ತುಡಿತದ, ಕಥೆ ಕಾದಂಬರಿ ಓದುವ ಹವ್ಯಾಸ. SL ಭೈರಪ್ಪನವರ ಅವರ ಪುಸ್ತಕದ ಅಭಿಮಾನಿ, ಶಟಲ್ ಬ್ಯಾಡ್ಮಿಂಟನ್ ಚತುರ, ತಂದೆ ಶ್ರೀನಿವಾಸ ಮೂಲ್ಯ, ಪತ್ನಿ ಶ್ರೀಮತಿ ಸುಶೀಲಾ ಹಾಗೂ ಮಕ್ಕಳಾದ ಆಶ್ಲೇಷ JS ಮತ್ತು ಅನಘ JS ಅವರೊಂದಿಗೆ ಓಡೆನಾಳ ಗ್ರಾಮದ ಪಣೆಜಾಲು ಸಿರಿಮಜಲು ಎಂಬಲ್ಲಿ ವಾಸಿಸುತ್ತಿರುವ ಶ್ರೀಯುತರ ಸಾಧನೆಯನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸಲು ಬಯಸಿದ್ದೇವೆ. ಸನ್ಮಾನಿತರಲ್ಲಿ ಇನ್ನೊಬ್ಬರು ನಮ್ಮ ಶಿಕ್ಷಕಿ ವಾಣಿ ಇವರು ತಮ್ಮ ಸನ್ಮಾನದ ವೇದಿಕೆಗೆ ಬಂದು ಸೇರಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಶ್ರೀಮತಿ ವಾಣಿ ಗಣಿತದ ವಿಷಯವನ್ನು ವೀಣಾನಾದದಷ್ಟೇ ಹೃದಯವಾಗಿಸಿದವರು ಶ್ರೀಮತಿ ವಾಣಿಯವರು. ಲೆಕ್ಕಕ್ಕಷ್ಟೇ ಟೀಚರ್ ಆಗದೆ ದೀರ್ಘವಾದ ಬದುಕಿನಲ್ಲಿ ಬರುವ ಸಂಘರ್ಷಗಳು, ಬದುಕಿನ ಸಂಕೀರ್ಣತೆಯ ಪರಿಮಾಣಗಳೆಲ್ಲವನ್ನು ಗಣಿತದೊಂದಿಗೆ ಮಿಡಿತಗೊಳಿಸಿ ವಿದ್ಯಾರ್ಥಿಗಳನ್ನು ಲೆಕ್ಕದಲ್ಲಿ ಪಕ್ವಗೊಳಿಸಿದವರು. ಹುಟ್ಟಿದ ಊರು ಉಜಿರೆಯಿಂದ ಕಾಯಕಟ್ಟದ ಗ್ರಾಮೀಣ ಪ್ರದೇಶಗಳ ಮುಗ್ಧ ಮನಸ್ಸುಗಳಲ್ಲಿ ಗಣಿತದ ಬಗೆಗಿರುವ ಭೀತಿಯನ್ನು ಹೋಗಲಾಡಿಸಿ ಕಳೆದ 10 ವರ್ಷಗಳಿಂದ ಸರ್ಕಾರಿ ಪ್ರೌಢ
ಪ್ರೌಢಶಾಲೆ ಕಾಯಕರ್ತದ ವಿದ್ಯಾರ್ಥಿಗಳು ಗಣಿತದ ವಿಷಯದಲ್ಲಿ ಅನುತ್ತೀರ್ಣರಾಗದ ಹಾಗೆ ನೋಡಿಕೊಳ್ಳುವುದರೊಂದಿಗೆ ಭವಿಷ್ಯದಲ್ಲಿ ಲೆಕ್ಕ ತಪ್ಪದ ಸಮಾಜವನ್ನು ನಿರ್ಮಿಸಿ ತನ್ಮೂಲಕ ಭದ್ರ ಭಾರತದ ಭವಿಷ್ಯಕ್ಕೆ ಮುನ್ನುಡಿಯನ್ನು ಬರೆದವರು. ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಸ್ಫೂರ್ತಿಯನ್ನು ಪೂರ್ತಿಯಾಗಿ ನೀಡಿ ನಿರಂತರ 5 ವರ್ಷಗಳಿಂದ ಅವರಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ನೀಡುತ್ತಾ ವಿದ್ಯಾರ್ಥಿಗಳು ಎಕ್ಸಲೆಂಟ್ ಅವಾರ್ಡ್ ಪಡೆಯುವಲ್ಲಿ ಇವರದು ಗರುಡ ಚೇತನದ ಗತಿಗಮನ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಮೂಲಕ ಎಕ್ಸಲೆಂಟ್ ಅವಾರ್ಡ್ ಪಡೆದ ಎಕ್ಸಲೆಂಟ್ ಗಣಿತ ಅಧ್ಯಾಪಿಕೆ ಶ್ರೀಮತಿ ವಾಣಿ ಇವರನ್ನು ಈ ಸಂದರ್ಭದಲ್ಲಿ ಗೌರವಿಸಲು ಹರ್ಷಿಸುತ್ತೇವೆ. ಇದೀಗ ವೇದಿಕೆಗೆ ಸನ್ಮಾನ ಪೀಠಕ್ಕೆ ಬರಲಿದ್ದಾರೆ ಶಿಕ್ಷಕರಾದ ಶ್ರೀ ಸುರೇಶ್ ಶೆಟ್ಟಿ ಇವರು. ಶ್ರೀಯುತ ಸುರೇಶ್ ಶೆಟ್ಟಿ ಬಿ 2005 ಮೇ 2ರಂದು ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲರಕೋಡಿ ಇಲ್ಲಿ ಸರಕಾರಿ ಕರ್ತವ್ಯಕ್ಕೆ ಸೇರ್ಪಡೆಗೊಂಡ ಶ್ರೀಯುತರು ಮೂಲತಃ ಪುಂಜಾಲಕಟ್ಟೆಯವರು. 2010ರಿಂದ 2014ರವರೆಗೆ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಅಜಿನಮಗರು ಬಂಟ್ವಾಳ, 2014ರಿಂದ 2024ರವರೆಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪುಂಜಾಲಕಟ್ಟೆಯಲ್ಲಿ ಕರ್ತವ್ಯ ನಿರ್ವಹಣೆ. 2 ವರ್ಷಗಳ ಕಾಲ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವಾಣಿ ವಿದ್ಯಾ ಸಂಸ್ಥೆಯ ಪೋಷಕರು ಕೂಡ ಆಗಿದ್ದು ತಮ್ಮ ಮಗಳು ಅಭಿಜ್ಞಾ ಶೆಟ್ಟಿ ಇವರು SSLC ವಾರ್ಷಿಕ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳೊಂದಿಗೆ ವಾಣಿ ಶಾಲೆಗೆ ಕೀರ್ತಿಯನ್ನ ತಂದುಕೊಟ್ಟಿರ್ತಾರೆ. ವಾಣಿ ಸಂಸ್ಥೆಯ ಅಭಿಮಾನಿಯಾಗಿದ್ದು ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿ ಇಲ್ಲಿಯ ಪ್ರೌಢಶಾಲಾ ವಿಭಾಗದಲ್ಲಿ ಗಣಿತ ಶಿಕ್ಷಕರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ನಮ್ಮದೇ ಸಂಸ್ಥೆಯ ಹಳೆ ವಿದ್ಯಾರ್ಥಿ, ನಮ್ಮ ಸಂಸ್ಥೆಯ ಅಭಿಮಾನಿಯಾಗಿರುವಂತಹ ಶ್ರೀಯುತ ವಸಂತ ಎ ಇವರು ವೇದಿಕೆಗೆ ಒಂದು ಸನ್ಮಾನ ಪತ್ರಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಜೀವನದಲ್ಲಿ ನವ ವಸಂತವಾಗಿ ಬೀಸಿ ಅವರ ಬಾಳನ್ನು ಭಾಗ್ಯವಾಗಿಸುವಲ್ಲಿ ಕನ್ನಡ ಭಾಷಾ ಶಿಕ್ಷಕರಾಗಿ ಶ್ರೀ ವಸಂತಕುಮಾರ್ ಅವರ ಕೊಡುಗೆ ಬಹಳ ಮಾನ್ಯವಾದುದು. ಬೆಟ್ಟಂಗಡಿ ತಾಲೂಕಿನ ಪುದುವೆಟ್ಟು ಗ್ರಾಮದಲ್ಲಿ ಜನಿಸಿದ ಇವರು MA B.Ed ಪೂರೈಸಿ ಹಾಸನದಲ್ಲಿ ಸಹ ಅಧ್ಯಾಪಕರಾಗಿ ಕನ್ನಡ ಭಾಷಾ ಬೋಧನೆಯನ್ನು ಮಾಡುತ್ತಾ ಬಳಿಕ ಕಳೆದ 10 ವರ್ಷಗಳಿಂದ ಬೆಂದ್ರಾಳದ ಸೈಂಟ್ ಸ್ಯಾವಿಯೋ ಸಂಸ್ಥೆಯಲ್ಲಿ ಕನ್ನಡ ಶಿಕ್ಷಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಅನೇಕ ವಿದ್ಯಾರ್ಥಿಗಳ ಹೃದಯ ಪೀಠದಲ್ಲಿ ಎತ್ತರದ ಸ್ಥಾನ ಪಡೆದ ವಸಂತಕುಮಾರ್ ನಮ್ಮ ವಾಣಿ ವಿದ್ಯಾ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಎನ್ನುವುದು ನಮಗೆ ಹೆಮ್ಮೆ, ಅಭಿಮಾನ, ಪ್ರೀತಿ, ಗರ್ವ. ಬಹಳ ವಿಶೇಷವೆಂದರೆ ಆ ಸಂಸ್ಥೆಯ ಬಹುತೇಕ ವಿದ್ಯಾರ್ಥಿಗಳನ್ನು ಪದವಿ ಪೂರ್ವ ಶಿಕ್ಷಣಕ್ಕಾಗಿ ನಮ್ಮ ಸಂಸ್ಥೆಯನ್ನು ಸೂಚಿಸುವ ಇವರ ಗುರುವೃತ್ತಿ ನಿಜಕ್ಕೂ ಅಭಿನಂದನೀಯ, ಶ್ಲಾಘನೀಯ. ಶ್ರೀಯುತರನ್ನು ಸಹ ನಾವು ಈ ಘನ ವೇದಿಕೆಯಲ್ಲಿ ಗೌರವಿಸಲು ಬಯಸಿದ್ದೇವೆ. ವಾಣಿ ಶಿಕ್ಷಣ ಸಂಸ್ಥೆಗಳ ಬೆಳ್ತಂಗಡಿ ಐತಿಹಾಸಿಕ ಕಾರ್ಯಕ್ರಮವಿದು. ವಾಣಿ ವಿದ್ಯಾ ಸನ್ಮಾನ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ. ಇಲ್ಲಿ ತಾಲೂಕಿನ 5 ಜನ ಶಿಕ್ಷಕರಿಗೆ ಈ ಒಂದು ಮಹತ್ತರವಾದ ವೇದಿಕೆಯಲ್ಲಿ ಗಣ್ಯರು ಅವರನ್ನ ಪ್ರೀತಿಯಿಂದ ಗೌರವಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ವಿದೇಶಿಗಳು, ನಮ್ಮ ಸಂಸ್ಥೆಯ ಅಭಿಮಾನಿಗಳು, ಸಾಧಕರು, ಈ ಶಿಕ್ಷಕರು ಅವರೆಲ್ಲರಿಗೂ ಕೂಡ ನಮ್ಮ ವಾಣಿ ವಿದ್ಯಾಸಂಸ್ಥೆಯ ಪರವಾಗಿ ನಾವು ಪ್ರೀತಿಯ ಗೌರವಾರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ನಿಮ್ಮ ಪ್ರೀತಿ, ಅಭಿಮಾನ